ನೀವು ಬಿಗ್ ಬಾಸ್ಗೆ ಹೋದಾಗ ಬಹಳಷ್ಟು ಜನ ನಿಮ್ಮ ಜೊತೆ ಕ್ಯಾಂಪೇನ್ ಮಾಡ್ತಾರೆ. ಕಾಕ್ರೋಚ್ ಸುದಿಯವರು ಒಂದು ಹೇಳ್ತಾರೆ, ಗಿಲ್ಲಿ ನಿನಗೆ ತುಂಬ ಕ್ರೇಜ್ ಇದೆ, ನಿಂಗೆ ಬಂದ ತಕ್ಷಣ ಗೊತ್ತಾಗಿಲ್ಲ ನಿನ್ಗೆ ಎಷ್ಟು ಹವಾ ಇದೆ, ಹೊರಗಡೆ ಬಂದ ತಕ್ಷಣ ಬಾ ಸಿನಿಮಾಗಳು ಒಪ್ಕೋ, ಸೀರಿಯಲ್ಗಳು ಒಪ್ಕೋ, ದುಡ್ಡು ಮಾಡು, ಚೆನ್ನಾಗಿ ದುಡ್ಡು ಮಾಡು, ಈ ಕ್ರೇಜ್ನ ಯೂಸ್ ಮಾಡ್ಕೊ ಅಂತ ಕಾಕ್ರೋಚ್ ಸುದಿಯವರು ಮೆಸೇಜ್ ಕೊಡ್ತಾರೆ. ಸೊ ಈ ಮೆಸೇಜ್ ಬಗ್ಗೆ ನಿಮ್ಮ ಒಪಿನಿಯನ್? ಬಂದ ತಕ್ಷಣ ನೀವು ಇಳ್ದಿದ್ದೀರಾ, ನಿಮ್ಗೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಂದಿದ್ಯಾ, ಸಿನಿಮಾ ಸೀರಿಯಲ್ ಏನೇ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಯಾವ್ದಾದ್ರು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ ಇವಾಗ? ಯಾಕೆಂದರೆ ನಾನು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಕಾಯ್ತಿದ್ದಾಗ ಅಲ್ಲೊಂದು ಗಿಲ್ಲಿಯವ್ರನ್ನ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಕಾಲ್ಸ್ ಬಂದಿತ್ತು, ನಾನು ಕೇಳಿದ್ದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಈಗ ಅದೇ ಎಲ್ಲ ಬತ್ತಿರೋದ್ರಿಂದ ಏನು ಮಾಡಬೇಕು ಈಗ? ಸಡನ್ನಾಗಿ ಈಗ ನಾನು ಬಂದು ಈಗ 4 ದಿನ ಆಗೈತೆ ಮೇಡಮ್, ನಾನು ನೋಡಿದ್ದೆ ಸತ್ಯ, ನಾನು ಏನು ನೋಡ್ತೀನಿ ಅದೇ. ಈಗ ರೀಲ್ಸ್ ಅಲ್ಲ ಇನ್ನೊಂದು, ಈಗ ಯಾರು ಮಾತಾಡ್ತಾರೆ ಅದೇ ಮಾತು, ಏನು ನೋಡ್ತೀನಿ ಅದೇ. ಕೂತ್ಕೊಂಡು ಯೋಚನೆ ಮಾಡೋಕ್ಕೊಂದು ಟೈಮ್ ಬೇಕಲ್ವ ಮೇಡಮ್? ಎಲ್ಲ ಅನಲೈಸ್ ಮಾಡಿ ಇದೆ ಏನು ಮಾಡಬೇಕು, ಏನು ನೆಕ್ಸ್ಟ್ ಏನು ಮಾಡಿದ್ರೆ ಏನಾಯ್ತದೆ, ಏನು ಮಾಡಿದ್ರೆ ಹೆಂಗಾಯ್ತದೆ ಅಂತ ಕೂತ್ಕೊಂಡು ಯೋಚನೆ ಮಾಡ್ಬೇಕಲ್ವ ಮೇಡಮ್? ಅದಕ್ಕೆ ಟೈಮ್ ಬೇಕು. ಅದಕ್ಕೆ ಇನ್ನೂ ಅದೇ ಕನ್ಫ್ಯೂಷನಲ್ಲಿ ಇರೋದು ನಾನು, ನೆಕ್ಸ್ಟ್ ಏನು ಅಂತ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರಿ. ಸೊ ವ್ಯಕ್ತಿತ್ವದ ಆಟ ಏನಾಗೋಯ್ತು, ತುಂಬ ದ್ವೇಷದ ಆಟ ಆಗಿ ಟರ್ನ್ ಆಗೋಯ್ತು. ಸೊ ಅಲ್ಲಿ ಗೇಮು ಅದೊಂದು ಕಪ್ಪು ಟ್ರೋಫಿ ಗೆಲ್ಲೋದಕ್ಕೆ ನೀವು ಅಷ್ಟೊಂದು ಆಟ ಆಡಿದ್ರಿ ಸರಿ, ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಎಲ್ರಿಗೂ ಅಲ್ಲಿಗೆ ನಿಂತು ಬಿಡ್ತಿತ್ತು ಜಗಳ, ದ್ವೇಷ ಏನಿದ್ರು ಪ್ರೀತಿ ಮಾತ್ರ ಮುಂದುವರಿತಿತ್ತು. ಆದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ವಿಷಯದಲ್ಲಿ ಇದು ಆಗ್ತಾ ಇಲ್ಲ. ಹೊರಗಡೆ ಬಂದ್ಮೇಲೂ ಬಡವ ಶ್ರೀಮಂತ, ಗೌಡ ವರ್ಸಸ್ ಕುರುಬ, ಮತ್ತೆ ಜಾತಿ ರಾಜಕಾರಣ ಎಲ್ಲವನ್ನ ನಿಮ್ಮ ಇಬ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಡಾಲಿ ಅವರ ಒಂದು ಸೆಂಟೆನ್ಸ್ ಇದೆಯಲ್ಲ, ಅದನ್ನ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ತುಂಬಾ ಹೊರಗಡೆ ಚರ್ಚೆಗಳು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ತೆಗೆದ್ರು ನಿಮ್ಮಿಬ್ರದೇ ವಿಷಯ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಫುಲ್ ಗಿಲ್ಲಿ ಗಿಲ್ಲಿ ಗಿಲ್ಲಿ, ನೆಗೆಟಿವ್ ಪಾಸಿಟಿವ್, ಬಡವ ಶ್ರೀಮಂತ ಇದೇ ರನ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಭಿಮಾನಿಗಳಿಗೆ? ಅದೇ ಮೇಡಮ್, ಈಗ ಮೊದಲನೇದಾಗಿ ಈಗ ಜಾತಿ ಅಂತ ಬಂದರೆ ಅದು ಒಪ್ಪಲ್ಲ ಮೇಡಮ್. ಈಗ ಎಲ್ಲರೂ ಈಗ ಪ್ರತಿಯೊಬ್ಬರು ಇಷ್ಟಪಟ್ಟವ್ರೆ ಮೇಡಮ್, ಪ್ರತಿಯೊಬ್ಬರೂ ಅದನ್ನು ಬರೀ ಜಾತಿ ಅಂತ ಅದಕ್ಕೆ ಸೀಮಿತ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ ಮೇಡಮ್. ಅದು ಬಂದರೆ ತಪ್ಪಾಗ್ಬಿಡ್ತದೆ, ಜಾತಿ ಅನ್ನೋ ಪದ ಬಂದರೆ. ಎಲ್ಲರೂ ಇಷ್ಟಪಟ್ಟವ್ರೆ ಮೇಡಮ್, ಎಲ್ಲ ಜನಾಂಗದವರು, ಎಲ್ಲ ಸ್ನೇಹಿತರು, ಎಲ್ಲರೂ ಇಷ್ಟಪಟ್ಟಿರ್ಬೇಕಾದ್ರೆ ಅದು ಹೆಂಗೆ ಮೇಡಮ್? ಆ ಥರ ಆಗಲ್ಲ ಅದು ಮೇಡಮ್. ನನಗೆ ಅದೇ ಸಖತ್ ಖುಷಿ, ಎಲ್ಲರೂ ಇಷ್ಟಪಡ್ತಾರಲ್ಲ, ನನ್ನ ಒಬ್ಬ ಆ ಕಲಾವಿದನಾಗಿ, ಒಬ್ಬ ಎಂಟರ್ಟೈನರ್ ಆಗಿ ನೋಡಿ ಇಷ್ಟಪಟ್ಟವರಲ್ಲ, ಅದೊಂದು ಸಖತ್ ಖುಷಿ ಮೇಡಮ್. ಅದೊಂದು. ಆಮೇಲೆ ಇನ್ನೊಂದೇನು ಮೇಡಮ್? ಅದೇ ಕುರುಬ ವರ್ಸಸ್ ಈ ತರ ಒಂದು ನೆಗೆಟಿವ್ ಆಗಿ ಮಾಡ್ತಾ ಇದಾರಲ್ಲ, ನಿಮ್ಮಿಬ್ಬರನ್ನ ಇಟ್ಕೊಂಡು ಬೇರೆಯವರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ, ನಿಮ್ಮಿಬ್ಬರ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮ ಹತ್ರ ಒಂದು ಬೈಟ್ ತಗೊಳ್ಳೋದು, ಅದನ್ನ ಹೋಗಿ ಅವ್ರ ಹತ್ರ ಹೇಳೋದು, ಅವ್ರ ಹತ್ರ ಇನ್ನೊಂಥರ ಬೈಟ್ ತಗೊಳ್ಳೋದು. ಸೊ ನಿಮ್ಮಿಬ್ರು ಮಧ್ಯೆ ತಂದಿಡ್ತಾ ಇದಾರೆ. ನಿಮ್ಮಿಬ್ರು ಮಧ್ಯ ಅಂದ್ರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನೀವಿಬ್ರು ಮಾತಾಡಿದ್ರ, ನೀವಿಬ್ರು ಹಾಗೆ ಇದ್ದೀರಾ, ನಿಮ್ಮಿಬ್ರು ಮಧ್ಯೆ ಏನಾದ್ರು ದ್ವೇಷ ಉಟ್ಕೊಂಡಿದ್ಯಾ ಏನು ಅಂತ? ಇಲ್ಲ ಮೇಡಮ್, ದ್ವೇಷ ಅಂತ ಏನಿಲ್ಲ ಮೇಡಮ್ ಇಬ್ಬರ ಮಧ್ಯೆ. ಈಗ ಅದೇ, ಈಗ ನಾನು ಮುಂಚೆನೂ ಹೇಳಿದೆ, ಮನೆಯಿಂದ ಆಚೆ ಬರ್ಬೇಕಾದ್ರೂ ಈಗ ಲಾಸ್ಟ್ ವೀಕು ನಾವೆಲ್ಲನೂ ಎಷ್ಟು ಏನಾರು ಒಬ್ಬರ ಬಗ್ಗೆ ಏನಾರು ಹೇಳ್ಬೇಕಂದ್ರೆ, ಈಗ ಅಶ್ವಿನಿ ಮೇಡಮ್ ನನ್ನ ಬಗ್ಗೆ ಒಂದಷ್ಟು ಹೇಳಿ ಪತ್ರನೆಲ್ಲನೂ ಬೆಂಕಿಗೆ ಹಾಕೋದೈತೆ ನೋಡಿ. ನಾನು ಅವ್ರಿಗೆ ಏನೋ ಸಾರಿ ಕೇಳಬೇಕಾದ್ರೆ ಈಗೇನೋ ಬರೆದ್ಬಿಟ್ಟು ಹಿಂಗೆ ನಿಮಗೆಲ್ಲ ರೇಗಿಸ್ದೆ, ಕಾಲು ಎಳೆದೆ, ಮಾತಾಡಿದೆ ಅಂದ್ಬಿಟ್ಟು ನಾನು ಬೆಂಕಿಗೆ ಹಾಕಿ ಹಗ್ ಮಾಡಿ ಇದು ಕೈ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತೀವಿ. ಅವರೂ ಇಲ್ಲ ಗಿಲಿ ನಾನು ಮಾತಾಡೋ ಬರದಲ್ಲಿ ನಿನ್ನ ಬೈದೆ, ಇದೆಲ್ಲ ಮಾಡಿದ್ದೀನಿ, ಜಗಳಾಡಿದ್ದೀನಿ ನಿನ್ನ ಜೊತೆ ಅಂದ್ಬಿಟ್ಟು ಅವರು ಆ ವೀಕ್ ಇರೋದೆ ಅದಕ್ಕೆ. ನೀವು ಏನೇನು ತಪ್ಪು ಮಾಡಿದ್ದೀರಿ, ಏನೇನು ಸರಿ ಮಾಡ್ಕೋಬೇಕು ಅಂತ ಅಷ್ಟೆಲ್ಲ ಆಯ್ತದೆ. ಅಷ್ಟೆಲ್ಲ ಆದಮೇಲೆ ತುಂಬ ನೀವು ಲಾಸ್ಟ್ ವೀಕ್ ನೋಡಿದ್ರೆ ಅನ್ಸುತ್ತೆ, ತುಂಬ ಜಾಲಿಯಾಗಿರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಕೊನೆಗೆ ನಾನು ರಕ್ಷಿತಾ ಅವರು ಉಳ್ಕೊಂಡಾಗ್ಲೂ ದೇವ್ರಿಗೆ 3 ಜನನು ಗಂಧದ ಕಡ್ಡಿ ಎಸ್ಬಿಟ್ಟು, ಅವರೇ ಕರೀತಾರೆ ದೇವ್ರ ಪೂಜೆ ಮಾಡಿ ಅಂತ ಕರೆದ್ಬಿಟ್ಟು ಗಂಧದ ಕಡ್ಡಿ ಎಸ್ಬಿಟ್ಟು, ಯಾರೇ ಗೆದ್ದರೂ ಖುಷಿ ನನಗೆ, ಯಾರಾದರೂ ಗೆಲ್ಲಿ ಚೆನ್ನಾಗಿ ಆಡಿದ್ದೀರ, ನಾವು 3 ಜನ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಗ್ರೇಟ್. ಅದು ಯಾರೇ ಗೆದ್ದರೂ ನನಗಂತೂ ಖುಷಿ ಆಯ್ತದೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಏನೋ ಹೇಳ್ಬಿಟ್ಟು ಆಚೆ ಬಂದಿದ್ದು ನಾವು. ಪ್ರತಿಯೊಬ್ರು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ಗೆ ಹೋದಾಗ ನಾನು ಕಪ್ ಗೆಲ್ತೀನಿ, ನಾನು ಗೆದ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಆದ್ರೆ ಗೆಲ್ಲಿಯವರು ಕಾವ್ಯ ಅವರ ಕೈ ಹಿಡ್ಕೊಂಡು ನಾನು ಫಿನಾಲೆಗೆ ಹೋಗ್ತೀನಿ, ನಾನು ಕಪ್ ಗೆಲ್ತೀನಿ, ನನ್ನ ಪಕ್ಕ ಕಾವ್ಯ ಇರ್ತಾಳೆ ಅಂತ ಹೇಳಿದ್ರಿ. ಬಟ್ ಅವರು 2ನೇವರಾಗಿರ್ಲಿಲ್ಲ, 4ನೇವರಾಗಿದ್ರು. ಕೊನೆಗೂ ನೀವು ಹೇಳಿದಂತ ಮಾತು ನಿಜ ಆಯ್ತು. ನಿಮ್ಮ ಬಾಯಲ್ಲಿ ಏನಾದ್ರು ಮಚ್ಚೆ ಇದೆಯಾ? ನಿಮ್ಗೆ ನಾನು ಫೈನಲ್ಗೆ ಹೋಗ್ತೀನಿ ಅಂತ ಯಾವ ಕ್ಷಣದಲ್ಲಿ ಗೊತ್ತಾಗೋಯ್ತು? ಇಲ್ಲ ಮೇಡಮ್, ನಮ್ಮ ಇದು ಯಾವುದೋ ನಾಮಿನೇಷನ್ ಟೈಮಲ್ಲಿ ಏನೋ ರಿಷಾ ಅವರು, ನೀನು ಕಾವಿನ ಗಿಲ್ಲಿ ಇದು ಕಾವು ಅಂದೇ ಮನೆಯಿಂದ ಆಚೆ ಕಳಿಸ್ಬಿಡ್ತೀಯ ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಾವು ಫಿನಾಲಾಗಿ ಹೋಯ್ತಾಳೆ, ಕಾವು ಇರ್ತಾಳೆ, ನಾನು ಇರ್ತೀನಿ, ನಾವು ಫಿನಾಲಾಗಿ ಹೋಯ್ತೀವಿ, ನೀನಿರಲ್ಲ ನೋಡು ಅಂತ ಹೇಳಿರ್ತೀನಿ. ಆ ಮೂಮೆಂಟಲ್ಲಿ ಹೇಳಿರೋದು ಮೇಡಮ್. ಅದು ಅದೇ ಒಂದು ನಂಬಿಕೆ ಇತ್ತು ಮೇಡಮ್, ಕಾವು ಅವರು ಚೆನ್ನಾಗಿ ಆಡ್ತವ್ರೆ, ನಾನು ಎಲ್ಲೋ ಚೆನ್ನಾಗಿ ಆಡ್ತಾ ಇದ್ದೀನಿ, ಉಳ್ಕೊತಾ ಇದ್ದೀನಿ ಅಂದರೆ. ಈಗ ನೋಡಿರಿ, ನನಗೆ ಕ್ಲಾರಿಟಿ ಒಂದು ನಂಬಿಕೆ ಎಲ್ಲಿ ಬತ್ತಿತ್ತಂದರೆ,
ನಾನು ಯಾವತ್ತೂ ಲಾಸ್ಟ್ ಬಾಟಮ್ 3 ಬಾಟಮ್ 2 ಹೋಗಿಲ್ಲ. ಎಲಿಮಿನೇಷನ್ ಅಂತ ಬಂದಾಗ, ವೀಕೆಂಡು ಅಂತ ಬಂದಾಗ, Exactly. ಶನಿವಾರ ಸೇವಾ ಬಿಡುವಿಲ್ಲ, ಭಾನುವಾರ ಮೊದಲನೇ ಕಂಟೆಸ್ಟೆಂಟ್ ಆಗಿರೋ ಸೇವಾ ಅವರಲ್ಲಿ. ಆಮೇಲೆ ಅಲ್ಲೊಂದು ಸೌಂಡ್ ಬರ್ತಿತ್ತು ಗೊತ್ತಾ ಮೇಡಮ್, ಗಿಲ್ಲಿ ಫಾರ್ ಸೇಫ್ ಅಂತ ಸುದೀಪಣ್ಣ ಹೇಳ್ದೇಟ್ಗೆ ಹಿಂಗೆ ಎದ್ಬಿಟ್ಟು ನಮಸ್ಕಾರ. ಕೇಳ್ಬೇಕಾದ್ರೆ ಅಲ್ಲೊಂದು ಸೌಂಡ್ ಬರೋದು ಮೇಡಮ್ ಆಡಿಯನ್ಸ್ದು. ಅದು ಕೇಳಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗೋದು ಅವಾಗ್ಲೇ ಅಂದರೆ, ಸಿಕ್ಬಿಟ್ಟಿತ್ತು ನಿಮ್ಗೆ. ಅವಾಗಲೇ ಒಂಚೂರು ನನ್ನ ಇಷ್ಟಪಡ್ತವ್ರೆ ಜನ, ಹೊರಗಡೆ ಇಷ್ಟಪಡ್ತವ್ರೆ ಅಂತ, ಆ, ಅದೊಂದು ನಂಬಿಕೆ ಇತ್ತು. ಏನು ಆಗ ಅದಕ್ಕೆ ನಾನು ಏನು ಮಾಡುವೆ ಅಂದರೆ, ಸೂಟ್ ಕೇಸ್ ಸರಿಯಾಗಿ ಪ್ಯಾಕ್ ಮಾಡ್ತಿರಲಿಲ್ಲ ನಾನು. ಒಂದು 4 ಬಟ್ಟೆ ಹಾಕ್ಬಿಟ್ಟು ಕಳಿಸ್ಬಿಡುವೆ. ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕಲ್ಲ ಅಷ್ಟು ನಾಮಿನೇಷನ್. ಕಾನ್ಫಿಡೆಂಟ್ ಇತ್ತು ನಮ್ಗೆ, ನಾನು ಸೇವ್ ಆಗೇ ಆಗ್ತೀನಂತ. ಅಷ್ಟು ಅಂದರೆ ನನಗೆ ಒಂದ್ಸಲ ಅನ್ನಿಸ್ಬೇಕಲ್ಲ ಮೇಡಮ್, ಈ ವಾರ ನಾನು ಚೆನ್ನಾಗಿ ಆಡಿಲ್ಲ, ಈ ವಾರ ನಾನು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಿತ್ತು ಎಲ್ಲೋ ಆ ಟೈಮಲ್ಲಿ. ತುಂಬ ಈ ವಾರ ನಾನು ಎಲ್ಲೋ ಚೆನ್ನಾಗಿ ಆಡೋನಿ, ಜನ ಉಳಿಸ್ಕೋತಾರೆ ನನ್ನ ಅಂತಲೇ ಹಂಗೆ ಮಾಡ್ತಿದ್ದೆ.